ಇದು ಮಾಗಡಿ, ಗದಗ ಜಿಲ್ಲೆಯಲ್ಲಿ ಒಂದು ಗ್ರಾಮ. ಇಲ್ಲಿನ ಸಣ್ಣ ಕೆರೆ ಹಳ್ಳಿಯ ಜನ ಮತ್ತೆ ಹಕ್ಕಿಗಳ ಜೀವನಕ್ಕೆ ಮುಖ್ಯವಾಗಿದೆ. ಪ್ರತಿ ಚಳಿಗಾಲದಲ್ಲೂ ಸಾವಿರಾರು ಪಟ್ಟೆತಲೆ ಹೆಬ್ಬಾತುಗಳು ಈ ಪುಟ್ಟ ಗ್ರಾಮದ ಕೆರೆಗೆ ಬರುತ್ತವೆ. ಕೆಲವು ವರ್ಷಗಳಲ್ಲಂತೂ 7,000ಕ್ಕೂ ಹೆಚ್ಚು ಹಕ್ಕಿಗಳು ಕೆರೆಯಲ್ಲಿ ಸೇರುತ್ತವೆ. ಈ ಹಕ್ಕಿಗಳು ಅತಿ ಎತ್ತರ ಹಾರೋ ಹಕ್ಕಿಗಳಲ್ಲಿ ಒಂದಾಗಿದ್ದು, ಹಿಮಾಲಯದ ಮೇಲಿಂದ ಹಾರ್ಕೊಂಡು ಬಂದು ತಮ್ಮ ಚಳಿಗಾಲದ ಆವಾಸಗಳನ್ನು ತಲುಪುತ್ತವೆ. ಮಾಗಡಿಯ ಸುತ್ತಮುತ್ತಲಿನ ಹೊಲಗಳಲ್ಲಿ ಆಹಾರವನ್ನು ಅರಸಿಕೊಂಡು ಬರುತ್ತವೆ. ಬೆಳ್ಳಂಬೆಳಗ್ಗೆ ಹೊಲಗಳಲ್ಲಿನ ಶೇಂಗಾ, ಗೋಧಿ ಸಸಿ ಮತ್ತೆ ಹಸಿ ಕಡಲೆ ಇವುಗಳಿಗೆ ಹಬ್ಬದ ಊಟ. ಈ ಹೊಲಗಳಲ್ಲಿ ಯಾವುದೇ ರೈತರು ಇಲ್ಲದೆ ಇರುವಂಥ ಸಮಯ ನೋಡಿಕೊಂಡು ಮೇಯೋದಕ್ಕೆ ಬರುತ್ತವೆ. ಆದರೆ ಇವತ್ತು ಅವುಗಳ ನಡುವೆ ಒಂದು ಅನಿರೀಕ್ಷಿತ ಅತಿಥಿ ಬಂದು ಸೇರ್ಕೊಂಡಿದೆ. ಈ ಕೃಷ್ಣಮೃಗ ಹಕ್ಕಿಗಳಿರೋ ಜಾಗ ಆಕ್ರಮಿಸಿಕೊಳ್ಳೋದಕ್ಕೆ ನೋಡ್ತಾ ಇದೆ. ಹೆಬ್ಬಾತುಗಳು ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಅವುಗಳನ್ನ ಇಲ್ಲಿಂದ ಓಡಿಸೋದಕ್ಕೆ ಕೃಷ್ಣಮೃಗ ಬೇರೆ ಯೋಜನೆ ಹುಡುಕ್ತಿದೆ. ಈ ಆಟ ಸ್ವಲ್ಪ ಹೊತ್ತು ನಡೆದ್ರೂ ಹೆಬ್ಬಾತುಗಳು ಅಲ್ಲಿಂದ ಕದಲ್ತಿಲ್ಲ. ಕೃಷ್ಣಮೃಗ ಸೋಲೊಪ್ಲೇಬೇಕಾಯ್ತು. ಕಡೆಗೂ ಗೆದ್ದಿದ್ದು ಹೆಬ್ಬಾತುಗಳೇ. ಈಗ ವಾಪಸ್ ಹೋಗೋ ಸಮಯ. ಕೆರೆ ಹತ್ರ ಬರ್ತಿದ್ದ ಹಾಗೇನೆ ಉದುರೋ ಎಲೆಗಳ ಹಾಗೆ ಇಳಿಯುತ್ತವೆ. ಇಳಿದ ತಕ್ಷಣ ತಮ್ಮ ಬಾಯಾರ್ಕೆಯನ್ನು ನೀಗಿಸಿಕೊಳ್ಳುತ್ತವೆ. ಮಾಗಡಿಯಲ್ಲಿ ಈ ಹಕ್ಕಿಗಳು ಸಾಕಷ್ಟು ಆರಾಮವಾಗಿರೋದಕ್ಕೆ ಕಾರಣ ಅವುಗಳಿಗೆ ಯಾವ ಆತಂಕನೂ ಇಲ್ಲ. ಸುತ್ತಲೂ ಜನರು ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಕ್ಕಿಗಳು ಜನರು ಸಹ